ವಿದ್ಯಾರ್ಥಿಗಳೇ, ನಾಗರ ಬೆತ್ತ ಕಥೆಯ ವಿಶ್ಲೇಷಣೆಯನ್ನ ಮತ್ತು ಅದರ ಹಿನ್ನೆಲೆ ಇರತಕ್ಕಂತಹ ಸನ್ನಿವೇಶವನ್ನ ಮತ್ತು ಈ ಕಥೆಯ ಮೂಲಕ ನಾವು ಯಾವ ಯಾವ ವಿಚಾರಗಳ ಕುರಿತು ಮುಖಾಮುಖಿಯಾಗಬಹುದು ಅನ್ನೋದನ್ನ ಈ ಅವಧಿಯಲ್ಲಿ ಚರ್ಚೆ ಮಾಡೋಣ. ಹಿಂದಿನ ಅವಧಿಯಲ್ಲಿ ಆ ಕಥೆಯ ಒಂದು ಸಾರಾಂಶವನ್ನು ನಿಮಗೆ ಹೇಳಿದ್ದೀನಿ ಸಂಕ್ಷಿಪ್ತವಾಗಿ. ಸೇಡಿಯಾಪು ಕೃಷ್ಣ ಭಟ್ರು ನಾಗರಬೆತ್ತ ಎನ್ನುವ ಈ ಕಥೆಯನ್ನು ಬರೆಯುವ ಸಂದರ್ಭ ನವೋದಯದ ಕಾಲಘಟ್ಟ. ಅವತ್ತು ಬ್ರಿಟಿಷ್ ಆಳ್ವಿಕೆ ಕುರಿತು ಭಾರತೀಯರಲ್ಲಿ ಇರಬಹುದಾದಂತಹ ಮನಸ್ಥಿತಿಗಳನ್ನ ಇದು ಬಿಚ್ಚಿ ತೋರಿಸ್ತಾ ಹೋಗುತ್ತೆ. ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಭಾರತೀಯರಿಗೆ ಬ್ರಿಟಿಷರ ಕುರಿತು ಮತ್ತು ಅವರ ಆಳ್ವಿಕೆ ಕುರಿತು ಭಿನ್ನ ಭಿನ್ನವಾದ ಮಿಶ್ರಣವಾದ ಪ್ರತಿಕ್ರಿಯೆಗಳಿದ್ವು. ನಾವು ಅನ್ಕೊಂಡಂಗೆ ಇಡೀ ಭಾರತೀಯರು ಬ್ರಿಟಿಷರ ಬಗ್ಗೆ ಅಸಹನೆಯನ್ನು ಮತ್ತು ದ್ವೇಷವನ್ನು ಆಕ್ರೋಶವನ್ನು ಬೆಳೆಸ್ಕೊಂಡಿರಲಿಲ್ಲ. ಇದು ಬ್ರಿಟಿಷರ ಕುರಿತು ಭಾರತೀಯರ ಮನಸ್ಥಿತಿ ಇವತ್ತಿಗೂ ಕೂಡ ಕಪ್ಪು ಬಿಳುಪಿನಷ್ಟು ಸ್ಪಷ್ಟವಾಗಿಲ್ಲ. ಯಾಕೆ ಅಂದ್ರೆ ಸ್ವಾತಂತ್ರ್ಯ ಬ್ರಿಟಿಷರಿಂದ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಆ ಸ್ವಾತಂತ್ರ್ಯ ಎಲ್ಲಿ ಹೋಗಿತ್ತು ಅಂದ್ರೆ ಬ್ರಿಟಿಷರು ತಗೊಂಡಿದ್ರು ನಮ್ಮ ಸ್ವಾತಂತ್ರ್ಯವನ್ನ ಅವತ್ತು ಕೊಟ್ರು. ಆದ್ರೆ ಬ್ರಿಟಿಷರು ಈ ಭಾರತಕ್ಕೆ ಬರುವ ಮೊದಲು ಕೂಡ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಇತ್ತಾ ಅನ್ನುವ ಪ್ರಶ್ನೆ. ಬ್ರಿಟಿಷರು ಬರುವ ಪೂರ್ವದಲ್ಲಿ ಭಾರತದಲ್ಲಿ ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ದಲಿತರಿಗೆ ಸ್ವಾತಂತ್ರ್ಯ ಇತ್ತಾ? ಇಲ್ಲ. ಅಲ್ಲಿ ರಾಜರು ಆಳ್ತಾ ಇದ್ರು, ರಾಜ ಪುರೋಹಿತರ ಆಳ್ವಿಕೆ ಇತ್ತು, ಧರ್ಮದ ಆಳ್ವಿಕೆ ಇತ್ತು, ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ, ಜಾತೀಯತೆ ಇತ್ತು, ಅಸ್ಪೃಶ್ಯತೆ ಇತ್ತು, ಶೋಷಣೆಗಳಿತ್ತು. ಪಟೇಲ, ಗೌಡ, ಶಾನುಭೋಗ, ಕುಲಕರ್ಣಿ, ಊರಿನ ಮುಖಂಡರುಗಳು ಇವರೆಲ್ಲರಿಂದಲೂ ಶೋಷಣೆ ಇತ್ತು. ಆಮೇಲೆ ಎಲ್ಲ ಕಡೆ ತುಂಡು 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 ರಾಜರು, ಸಣ್ಣ ಪ್ರದೇಶಗಳಿಗೆ ರಾಜರುಗಳಿದ್ರು. ಅವರು ಹೇರುವ ವಿಪರೀತ ತೆರಿಗೆ, ಸುಂಕಗಳು, ಇದು ಜನಸಾಮಾನ್ಯರ ಬದುಕನ್ನೇ ನಲಗಿಸಿ ಬಿಟ್ಟಿತ್ತು. ಬ್ರಿಟಿಷರು ಬಂದಿದ್ದು ದೇವರೇ ನಮಗೆ ಕಳಿಸ್ದಂಗೆ ಅಂತ ಏನು ದೇವಜ್ಜಿಯ ಗಂಡ ಹೇಳ್ತಾನಲ್ಲ, ಹಾಗೆ ಎಷ್ಟೋ ಜನರ ಮನಸ್ಥಿತಿ ಇತ್ತು. ಬ್ರಿಟಿಷರು ಬಂದ ಮೇಲೆ ಎಲ್ಲರಿಗೂ ಶಿಕ್ಷಣ ಸಿಕ್ತು, ಈ ಮೌಢ್ಯತೆಗಳನ್ನು ಹೊಡೆದಾಕಿದ್ರು, ಸಣ್ಣ ಪುಟ್ಟ ರಾಜರುಗಳನ್ನ ಹೊಡೆದಾಗಿ ವಿಶಾಲ ಭಾರತೀಯ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದರಿಂದ ಸಂಪರ್ಕ ಕ್ರಾಂತಿ ಆಯಿತು, ನಗರೀಕರಣಗಳು ಉಂಟಾಯಿತು, ಕೈಗಾರೀಕರಣ ಆಯಿತು. ಇದರಿಂದ ಹಳ್ಳಿಗಳಲ್ಲಿರ್ತಕ್ಕಂಥ ಮೌಢ್ಯತೆಗಳು ಬದಲಾವಣೆ ಆಯಿತು. ಇಲ್ಲಿರ್ತಕ್ಕಂಥ ಜಮೀನ್ದಾರಿಗಳು, ಉಳಿಗೆ ಮನೆ ಪದ್ಧತಿಗಳ ಏನು ದಬ್ಬಾಳಿಕೆಗಳು ಕೊನೆಗೊಂಡು ಪೊಲೀಸು, ಕೋರ್ಟು, ಕಚೇರಿ ಈ ತರದ ಒಂದು ನ್ಯಾಯ ವ್ಯವಸ್ಥೆ ಬಂದಿರೋದ್ರಿಂದ ಈ ಊರಿನ ದಬ್ಬಾಳಿಕೆಗಳು ಕಡಿಮೆ ಆಯಿತು. ಇದೆಲ್ಲ ಭಾರತೀಯರ ಕೆಲವು ಯುವಕರು ಅದನ್ನ ಸ್ವಾಗತಿಸ್ತಾ ಇದ್ರು. ಮತ್ತೆ ಅಲ್ಲಿ ತನಕ ಶಿಕ್ಷಣ ಎಲ್ರಿಗೂ ಇರಲಿಲ್ಲ, ನಿಮ್ಗೆಲ್ಲ ಗೊತ್ತು. ಬ್ರಿಟಿಷರು ಎಲ್ರಿಗೂ ಶಿಕ್ಷಣವನ್ನು ಕೊಟ್ಟರು, ಆರೋಗ್ಯ ಆಸ್ಪತ್ರೆಗಳನ್ನು ತೆರೆದ್ರು. ಈ ತರದ ಜನಹಿತದ ಕಾರ್ಯಗಳನ್ನ ಬೆಂಬಲಿಸುವ, ಮೆಚ್ಚುವ ಮತ್ತು ಇದೊಂದು ಬದಲಾವಣೆಯನ್ನು ಸ್ವಾಗತಿಸುವ ಮನಸ್ಥಿತಿ ಇತ್ತು ಭಾರತೀಯರ. ಅದೇ ರೀತಿ ಅವರ ವಿರೋಧವೂ ಇತ್ತು. ಎಲ್ಲಿಂದ ಬಂದು ನಮ್ಮ ದೇಶವನ್ನು ಕಿತ್ಕೊಂಡು ಈ ತರ ಶೋಷಣೆಯನ್ನು ಮಾಡ್ತಾರಲ್ಲ ಅಂತ. ಆದ್ರೆ ಈ ಕಥೆಯ ಹಿನ್ನೆಲೆಯನ್ನು ನೋಡಿದಾಗ ಈ ಹುಡುಗನ ಮಾವ ಬ್ರಿಟಿಷರ ಬಹುಶಃ ಅವರ ಸಹಾಯದಿಂದ ಮತ್ತು ಅವರನ್ನ ಅನುಕರಣೆ ಮಾಡ್ತಾ ಮಾಡ್ತಾ ಅವ್ರ ತರನೇ ಕಾಫಿ ಮತ್ತು ಏಲಕ್ಕಿಯನ್ನು ಬೆಳೆಸುವ ಎಸ್ಟೇಟ್ ಮಾಲೀಕನಾಗಿದ್ದಾನೆ. ಈ ಕಡೆ ಬಂದ್ರೆ ದೇವಜ್ಜಿಯ ಗಂಡ ಬ್ರಿಟಿಷರ ಕುರಿತು ತುಂಬಾ ಗೌರವವನ್ನು ಇಟ್ಕೊಂಡಿದ್ದಾನೆ. ಅವನು ಎಷ್ಟು ಕಥೆಯಲ್ಲಿ ಹೇಳ್ತಾನ ಅವನು, ಬ್ರಿಟಿಷ್ ರಸ್ತೆ ಮಾಡುವಾಗ ಎದುರಾದ ದೇವಾಲಯಗಳನ್ನೇ, ದೇವರ ಬನಗಳನ್ನೇ ಕಡಿದು ನಲ್ಮಟ್ಟ ಮಾಡಿ, ಸಮತಟ್ಟು ಮಾಡಿ ರಸ್ತೆಗಳು ನಿರ್ಮಿಸಿದ್ದಾರೆ. ಅವು ಮೌಢ್ಯಗಳನ್ನ ಅವರು ಒಪ್ಪೋದಿಲ್ಲ, ವೈಚಾರಿಕವಾಗಿ ಆಲೋಚನೆ ಮಾಡ್ತಾರೆ, ವೈಜ್ಞಾನಿಕವಾದ ಚಿಂತನೆಯನ್ನು ಬೆಳೆಸ್ತಾ ಇದ್ದಾರೆ. ಇದು ಒಳ್ಳೇದಲ್ವಾ? ಎಷ್ಟು ವರ್ಷ ಈ ಧರ್ಮ, ದೇವರು, ಈ ಪುರೋಹಿತರ ದಬ್ಬಾಳಿಕೆ, ರಾಜರುಗಳ ದಬ್ಬಾಳಿಕೆ, ಈ ಮೌಢ್ಯ, ನಮ್ಮಲ್ಲಿ ಎಷ್ಟೊಂದು ಮೌಢ್ಯಗಳಿದೆ. ಸೊ ಬ್ರಿಟಿಷರು ಈ ಎಲ್ಲ ಅನಿಷ್ಟಗಳಿಂದ ಬಿಡುಗಡೆಗೊಳಿಸ್ಲಿಕ್ಕಾಗಿನೇ ದೇವರೇ ಇಲ್ಲಿಗೆ ಕಳಿಸಿರುವವನು
ಅನ್ನುವ ಗೌರವ ದೇವಜ್ಜಿಯ ಗಂಡನ ತರದ ವ್ಯಕ್ತಿಗಳಲ್ಲಿ ಇತ್ತು, ಈಗಲೂ ಇದೆ. ಆದರೆ ವಸಾಹತುಶಾಹಿಯ ಈ ಬ್ರಿಟಿಷ್ ಕಂಪನಿಯ ಸರ್ಕಾರದ ಆಡಳಿತ ಈ ದೇಶವನ್ನು ಉದ್ಧಾರ ಮಾಡುವ ಸೂತ್ರ ಹೊಂದಿತ್ತೆ. ನಿಜಕ್ಕೂ ಭಾರತೀಯರನ್ನು ಉದ್ಧಾರ ಮಾಡುವ ಗುರಿ ಈ ವಸಾಹತುಶಾಹಿ ವ್ಯವಸ್ಥೆಗಿತ್ತೆ ಅಂದರೆ ಅದು ಅಷ್ಟು ಸರಳವಾಗಿ ಇರಲಿಲ್ಲ. ಕಂಪನಿ ಸರ್ಕಾರದ ಉದ್ದೇಶ ಏನಿತ್ತು ಅಂದ್ರೆ ಆದಷ್ಟು ಭಾರತದ ಅಗಾಧ ಸಂಪತ್ತನ್ನ ತನ್ನ ದೇಶಕ್ಕೆ ಹೋಗಬೇಕು ಅಂತ. ಹಾಗೆ ದೋಚಿಕೊಳ್ಳುತ್ತಲೇ ಈ ವಸಾಹತು ಪ್ರದೇಶದ ಮೇಲೆ ತನ್ನ ಹಿಡಿತವನ್ನ ಅಧಿಕಾರವನ್ನ ಸ್ಥಾಪಿಸಬೇಕಿತ್ತು. ಹಾಗಾಗಿ ಅವರು ಜನಹಿತದಂತೆ ಕಾಣುವ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು. ತಮ್ಮ ವ್ಯವಹಾರಕ್ಕೆ ಅನುಕೂಲವಾಗುವಂತೆ ರೈಲ್ವೆಗಳನ್ನು, ತಮ್ಮ ಸರಕು ಸಾಗಾಣಿಕೆ ದಾಟಿಸಲಿಕ್ಕೆ ರೈಲ್ವೆ ಸಂಪರ್ಕವನ್ನು, ರಸ್ತೆ ಮಾರ್ಗವನ್ನು ಮಾಡ್ಕೊಳ್ತಾ ಇದ್ರು. ತಮ್ಮ ಇಲ್ಲಿನ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ, ಕಚೇರಿ ಕೆಲಸಗಳಿಗೆ, ಕಾನೂನನ್ನ ಸೃಷ್ಟಿಸ್ಲಿಕ್ಕಾಗಿ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ರು. ಇದರಿಂದ ಅನುಕೂಲತೆ ಆಯ್ತು, ಇಲ್ಲ ಅಂತಲ್ಲ. ಆದರೆ ಅದರ ಉದ್ದೇಶ, ವಸಾಹತುಶಾಹಿ ಆಡಳಿತದ ಉದ್ದೇಶ ಬೇರೆ ಇತ್ತು. ಏನಂದ್ರೆ ಇಲ್ಲಿಯ ಸಂಪತ್ತನ್ನ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವೋ ಅಷ್ಟು ಗರಿಷ್ಠ ಮಟ್ಟದಲ್ಲಿ ದೋಚಿಕೊಂಡು ತನ್ನ ತಾಯ್ನಾಡು ಇಂಗ್ಲೆಂಡ್ ಅನ್ನ ಶ್ರೀಮಂತಗೊಳಿಸಿಕೊಳ್ಳುವುದು ಮತ್ತು ತಾವು ಕಂಪನಿಯನ್ನು ಕೂಡ ಶ್ರೀಮಂತಗೊಳಿಸಿಕೊಳ್ಳುವ ಉದ್ದೇಶ ಹೊಂದಿತ್ತು. ಅದಕ್ಕಾಗಿ ಅದು ಬಹಳ ದೊಡ್ಡ ದಬ್ಬಾಳಿಕೆಯನ್ನ, ಕ್ರೌರ್ಯವನ್ನ ನಡೆಸಿತು. ಈ ಕಡೆ ನೋಡಿದ್ರೆ ಅಭಿವೃದ್ಧಿ, ಪ್ರಗತಿಪರ ಅನ್ನುವ ಮುಖದ ಹಿಂದೆ ಈ ತರ ನಾಗರ ಬೆತ್ತವನ್ನು ಕಸಿದುಕೊಳ್ಳುವ ಒಂದು ಪ್ರಸಂಗದ ಮೂಲಕ, ಈ ನಾಗರ ಬೆತ್ತ ಅನ್ನೋದು ಒಂದು ಸಂಕೇತ ಅಷ್ಟೇ, ಅದೊಂದು ಸಂಪತ್ತಿನ ಸಂಕೇತ. ಹೀಗೆ ಮನುಷ್ಯನ ಹಕ್ಕುಗಳನ್ನ, ಸಂಪತ್ತನ್ನ, ವೈಯಕ್ತಿಕವಾದಂತಹ ಅವನ ಅಮೂಲ್ಯ ವಸ್ತುಗಳನ್ನ ನಿರ್ದಯವಾಗಿ, ನಿರ್ದಾಕ್ಷಿಣ್ಯವಾಗಿ ಅವರು ಕಿತ್ಕೊಳ್ತಾ ಇತ್ತು ವಸಾಹತುಶಾಹಿ ಆಡಳಿತ. ಈ ಕತೆ ಕೇವಲ ಒಂದು ಸಣ್ಣ ಪ್ರಾತಿನಿಧಿಕ. ಇಲ್ಲಿ ಬರುವ ನಾಗರ ಬೆತ್ತ, ದೇವಜ್ಜಿಯ ಗಂಡ ಒಂದು ಪ್ರಾತಿನಿಧಿಕ ಅಷ್ಟೇ. ಒಟ್ಟು ಭಾರತದಲ್ಲಿರ್ತಕ್ಕಂಥ ಅಮೂಲ್ಯವಾದಂತಹ ವಸ್ತುಗಳು, ಬೆಳೆಗಳು, ಹೆಣ್ಣುಗಳು ಎಲ್ಲವನ್ನೂ ವಸಾಹತುಶಾಹಿ ಆಡಳಿತ ವ್ಯವಸ್ಥೆ ಕಿತ್ಕೊಳ್ಳುವಾಗ ಬಹಳ ಕ್ರೌರ್ಯವನ್ನ ಮೆರೀತು. ಅದರ ಹಿಂದ್ಗಡೆ ಇರತಕ್ಕಂಥ ಕರಾಳ ಮುಖ, ಈ ಮುಖವಾಡವನ್ನ ಇಲ್ಲಿ ಹೇಳ್ತಾ ಇದೆ ಕತೆ. ಹೊರಗಡೆ ವಸಾಹತುಶಾಹಿ ಆಡಳಿತ ವ್ಯವಸ್ಥೆ ಜನರ ಅನುಕಂಪವನ್ನು ಗಿಟ್ಟಿಸ್ಲಿಕ್ಕೆ, ಜನರ ಬೆಂಬಲವನ್ನು ಗಿಟ್ಟಿಸ್ಲಿಕ್ಕೆ ವೈಚಾರಿಕತೆಯ ಮತ್ತು ಪ್ರಗತಿಯ, ಅಭಿವೃದ್ಧಿಯ ಮುಖವಾಡವನ್ನು ತೊಟ್ಟಿದ್ರು ಕೂಡ ಅದರ ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂದ್ರೆ ಕ್ರೌರ್ಯವೇ ತುಂಬಿತ್ತು ಅನ್ನೋದು ಈ ಕಥೆಯಲ್ಲಿ ಬರುತ್ತೆ. ಮತ್ತೆ ಈ ಕಥೆಯಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಅಲ್ಲಿ ಶಾಸ್ತಾವಿನ ಒಂದು ದೈವ, ಅದು ನಾಗ ಬನ, ಆ ಬನದ ಕಥೆ ಏನು ಬರುತ್ತದೆ ಅದು ನಮ್ಮ ಪರಂಪರೆಯಲ್ಲಿ ಭೂತನ ಬನ, ಬೀರರ ಬನ, ಪಂಜುರ್ಲಿ, ಕಲ್ಕುಟ್ಕ, ಇದೊಂಥರದ ನಂಬಿಕೆ. ಅದೊಂಥರ ಕಾರಣಿಕ ದೈವ, ಅದು ಬೇಡ ಅಂತ ಹೇಳ್ತಾರೆ ದೇವಜ್ಜಿ. ಕಾರಣಿಕವಾದಂತ ತುಂಬಾ ಶಕ್ತಿಶಾಲಿ ಇರತಕ್ಕಂಥ, ತನ್ನ ಪ್ರಭಾವವನ್ನ ಭೌತಿಕವಾಗಿ ತೋರಿಸಬಲ್ಲಂತಹ ಶಕ್ತಿಶಾಲಿಯಾದ ದೈವಗಳು. ಇವತ್ತು ನೀವು ಹಳ್ಳಿಗೆ ಹೋದ್ರೆ ಆ ಜನರ ನಿಷ್ಠೆ, ಶ್ರದ್ಧೆ ಇರತಕ್ಕಂಥದ್ದು ಆಯಾ ಗ್ರಾಮ ದೇವತೆಗಳ ಮೇಲೆ ಒಂದು ಭಯಭಕ್ತಿಯನ್ನು ನೀವು ಕಾಣಬಹುದು. ಇದು ಈ ನೆಲದ ಒಂದು ಪರಂಪರೆ. ಇದನ್ನ ಮೌಢ್ಯ ಅಂತ ವ್ಯಾಖ್ಯಾನಿಸುವ ಮನಸ್ಥಿತಿಯನ್ನು ಕೊಟ್ಟಿದ್ದು ವಸಾಹತುಶಾಹಿಯ ಶಿಕ್ಷಣ ಮತ್ತು ಅವರು ಕೊಟ್ಟಂತಹ ಒಂದು ತಿಳುವಳಿಕೆ. ಆದ್ರೆ ಇದು ಮೌಢ್ಯವೇ ಅಂದ್ರೆ ಅದನ್ನ ಪೂರ್ಣ ಮೌಢ್ಯ ಅಂತ ನಾವು ಭಾವಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಈ ನೆಲದ ದೇಶೀಯವಾದಂತಹ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ನಂಬಿಕೆಯನ್ನ ಏಕ್ದಮ್ ಅದನ್ನ ಸಾರಾಸಗಟಾಗಿ ತಿರಸ್ಕರಿಸುವ ಏನ್ ಮನಸ್ಥಿತಿ ಇದೆಯಲ್ಲ, ಈ ಪಶ್ಚಿಮದ ಗ್ರಹಿಕೆ, ಇದು ಪೂರ್ತಿ ಸತ್ಯ ಅಲ್ಲ. ಹಳೆದು ಹೊಸದು, ಪಶ್ಚಿಮ ಮತ್ತು ಪೂರ್ವದ ಎರಡು ಸಂಸ್ಕೃತಿಗಳಲ್ಲೂ ಇರತಕ್ಕಂತಹ ಸಮನ್ವಯ ಮತ್ತು ಕಸಿ ಮಾಡಿಕೊಂಡು ಸ್ವೀಕರಿಸಬೇಕೇ ಹೊರತು ಅದನ್ನ ಏಕ್ದಮ್ ನಿರಾಕರಿಸುವುದು ಕೂಡ ಈ ನೆಲದ ಸಂಸ್ಕೃತಿಗೆ ಅದು ಧಕ್ಕೆ ತರುವಂಥದ್ದು ಅನ್ನೋದನ್ನು ಇಲ್ಲಿ ನೀವು ಕಾಣ್ತಾ ಹೋಗ್ಬೋದು. ಮತ್ತೇನಿಲ್ಲಿ ಕಥೆಯ ಉದ್ದಕ್ಕೂ ಗಮನಿಸಬಹುದು ಅಂದ್ರೆ ಕತೆ ಬಿಚ್ಚಿಕೊಳ್ಳುವ ಕ್ರಮ, ಕತೆ ಆರಂಭವಾಗುವುದನ್ನು ನೋಡಿ. ಯಾವುದೋ ಕಥೆಯನ್ನು ಹೇಳ್ತಾ ಇದ್ದಾನೆ, ತನ್ನ ಬಾಲ್ಯದ ಕಥೆಯನ್ನು ನಿರೂಪಕ ಹೇಳ್ತಾ ಇದ್ದಾನೆ. ಹೇಳ್ತಾನೆ ಅದಕ್ಕೆ ಪ್ರಾಸಂಗಿಕವಾಗಿ ತನಗೆ ಸಿಕ್ಕಿರುವ ನಾಗರ ಬೆತ್ತವನ್ನು ತರ್ತಾನೆ. ಆ ನಾಗರ ಬೆತ್ತದ ಕಥೆಯನ್ನೇ ಹೇಳ್ತಾ ಆ ನಾಗರ ಬೆತ್ತದ
ಕ್ಕೆ ಸಂಬಂಧಿಸಿದಂತೆ ತನ್ನ ಕುಟುಂಬದಲ್ಲಿ ನಡೆದಿರುವಂತಹ ಇನ್ನೊಂದು ಭೀಕರವಾದ ದುರಂತಮಯವಾದ ಒಂದು ಕಥೆಯನ್ನ ಬಿಚ್ಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅಡಿಪಾಯವನ್ನ ಕತೆ ಹಾಕುತ್ತೆ. ಇದು ಕಥೆಯ ರಚನಾ ತಂತ್ರ. ಈ ಕಥಾ ರಚನಾ ತಂತ್ರವನ್ನು ನೀವು ಗಮನಿಸಬೇಕು. ಮತ್ತೆ ನಮ್ಮ ಅನೇಕ ಪೂರ್ವಿಕರ ಮನೆತನಗಳಲ್ಲಿ ಯಾವುದೋ ಒಂದು ಹಬ್ಬವನ್ನು ನಿಷೇಧಿಸುವುದು, ಯಾವುದೋ ಒಂದು ವಿಶಿಷ್ಟವಾದ ಆಚರಣೆಗಳನ್ನ ನಮ್ಮ ಕುಟುಂಬದಲ್ಲಿ ಮಾಡಲ್ಲ, ಅಥವಾ ಯಾವುದೋ ಒಂದು ವಸ್ತುವನ್ನು ಮನೆ ಒಳಗೆ ತರಬಾರದು, ಎಲ್ಲಿಗೂ ನಾವು ಹೋಗೋದಿಲ್ಲ ನಮ್ಮ ಕುಟುಂಬದವರು ಅಂತ ಕೆಲವು ನಿಷೇಧಗಳಿರ್ತದೆ ನೋಡಿ. ಅದರ ಹಿಂದೆ ಈ ತರದ ದುರಂತಗಳೇನೋ ನಡೆದಿರುತ್ತೆ. ಹಾಗಾಗಿ ಅಜ್ಜನಿಗೆ ತನ್ನ ದೊಡ್ಡಪ್ಪನ ಸಾವಿಗೆ ಕಾರಣವಾಗಿದ್ದು ನಾಗರಬೆತ್ತ. ಹಂಗಾಗಿ ನಾಗರಬೆತ್ತ ಕಂಡ ತಕ್ಷಣ ಅವನಿಗೆ ಭಯ, ಆತಂಕ, ಅದು ನನ್ನ ಮನೆ ಒಳಗಿರಬಾರ್ದು. ಹೀಗೆ ಆಕ್ಚುಲಿ ಅದಕ್ಕೆ ಕಾರಣ ವಸಾಹತುಶಾಹಿ ಆಡಳಿತ ಮತ್ತು ಅಲ್ಲಿಯ ಕಂಪನಿ ಸರ್ಕಾರದ ಸೈನಿಕರು ತೋರಿಸಿರುವ ದೌರ್ಜನ್ಯ ಮತ್ತು ಕ್ರೌರ್ಯ. ಆದರೆ ಆ ದೌರ್ಜನ್ಯ ಕ್ರೌರ್ಯವು ಮರೆಯಾಗಿ ಜನರ ಮನಸ್ಥಿತಿಯಲ್ಲಿ ಯಾವುದು ಗಟ್ಟಿಯಾಗಿ ಉಳ್ಕೊಳ್ತು ಅಂದ್ರೆ ನಾಗರ ಬೆತ್ತದ ಮೇಲಿನ ದ್ವೇಷ ಗಟ್ಟಿಯಾಯಿತು. ಹಾಗಾಗಿ ಅವರು ನಾಗರ ಬೆತ್ತದಿಂದಲೇ ದೇವಜ್ಜಿ ಗಂಡ ದಾರುಣವಾದ ಸಾವಿಗೆ, ಬಾಳೆ ಬದುಕಬೇಕಾದ ವಯಸ್ಸಿನಲ್ಲಿ ಅರಿಶಿಣದ ಮೈಯಿನ ಮದುಮಗ ತೀರ್ಕೊಂಡು ಹೋಗುವಂತ ದುರಂತ ನಡೆದು ಹೋಯಿತು. ಅದೊಂದು ಕುಟುಂಬದ ತಲೆಮಾರಿನಿಂದ ತಲೆಮಾರಿಗೆ ಅದೊಂದು ನಾಗರ ಬೆತ್ತದ ಜೊತೆಗೆ ಅದು ಸೇರಿಕೊಂಡು ಅದು ಮುಂದುವರಿತಾ ಹೋಗುವ ಪ್ರಸಂಗ. ಈ ತರದ ಎಷ್ಟು ನಿಮ್ಮ ಸುತ್ತಲಿನ ನಮ್ಮ ಕುಟುಂಬದ ಸುತ್ತ ಈ ತರದ ಅನೇಕ ನಿಷೇಧಾತ್ಮಕವಾದಂತಹ ಕಥೆಗಳು ಇದ್ದಾವೆ ನೋಡಿ. ಅದರ ಹಿಂದೆ ಚರಿತ್ರೆಯಲ್ಲಿ ಈ ತರದ ಏನೋ ಒಂದು ಘಟನೆಗಳು ನಡೆದಿರುತ್ತವೆ ಎನ್ನುವ ಊಹೆ ಸಾಧ್ಯತೆಗಳನ್ನು ನೀವು ವಿಸ್ತರಿಸಬಹುದು. ಅಥವಾ ನಿಮ್ಮ ಸುತ್ತ ಈ ತರದ ಕಥೆಗಳಿದ್ರೆ ನೀವು ಕೂಡ ಸಂಗ್ರಹಿಸಿ ಈ ತರದ ಒಂದು ರಚನಾ ತಂತ್ರದಲ್ಲಿ ಕಥೆಯನ್ನು ಹಿಡಿಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಮತ್ತೆ ಆ ಕಾಲದ ವಿಧವೆಯರ ಸಮಸ್ಯೆಯನ್ನು ನೀವು ಈ ಕಥೆಯಲ್ಲಿ ಗುರುತಿಸಬಹುದು. ದೇವಜ್ಜಿಯ ಬಾಲ್ಯ ವಿವಾಹ ಮತ್ತು ಬಾಲ ವಿಧವೆ ಎರಡು ದುಃಖಮಯವಾದ ಸನ್ನಿವೇಶಗಳನ್ನು, ಅಂದಿನ ಕಾಲಘಟ್ಟವನ್ನು ನೀವು ಸೂಕ್ಷ್ಮವಾಗಿ ಕಥೆಯಲ್ಲಿ ಕಾಣಬಹುದು. ಮತ್ತೆ ಇಡೀ ಕಥೆಯಲ್ಲಿ ಒಂದು ಪುರುಷಾಳ್ವಿಕೆಯನ್ನು ಕಾಣಬಹುದು. ಅಲ್ಲಿ ಹೇಳ್ತಾರೆ, ನೀವು ಗಮನಿಸಬಹುದು, ದೇವಜ್ಜಿ ಅಜ್ಜನಿಗೆ ದೊಡ್ಡಮ್ಮ ಆದ್ರೂ ಕೂಡ ಅಜ್ಜನ ಎದುರು ನಿಂತ್ಕೊಳ್ತಿಲ್ಲ, ಅಜ್ಜನಿಗೆ ಭಯ ಪಡ್ತಿದ್ಲು ಅಂತ. ಇದು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಗಮನಿಸಬಹುದು. ಜೊತೆಗೆ ಇಡೀ ಕಥೆಯ ನೋಟವೇ ಹೇಗಿದೆ ಅಂದ್ರೆ ಬಹಳ ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಕತೆ ಹೋಗ್ತಾ ಇರುತ್ತೆ. ಹೋಗ್ತಾನೆ ಕಥೆಯಲ್ಲಿ ಕುತೂಹಲ ಬಿತ್ತಾ ಹೋಗುತ್ತೆ. ಎಷ್ಟೊಂದು ಕುತೂಹಲ ಅಲ್ಲಿ ಅರಳುತ್ತಾ ಹೋಗುತ್ತೆ ಅಂತ. ದೇವಜ್ಜಿ ತನ್ನ ಮದುವೆ ದಿನಗಳನ್ನ, ಆಮೇಲೆ ಅವರಿಬ್ರು ಗಂಡ ಹೆಂಡತಿಯನ್ನು ಕೂರಿಸಿ ಎಣ್ಣೆ ಸ್ನಾನವನ್ನ ತಂದೆ ಮಾಡಿಸುವಾಗ, ಮತ್ತೆ ಮದುಮಕ್ಕಳನ್ನ ತವರಿಂದ ಕಳಿಸಿಕೊಡುವ ವಿಧಾನ, ಮತ್ತು ಆ ಕಾಲದಲ್ಲಿ ಗಂಡ ಹೆಂಡತಿಯರ ನಡುವೆ ಇರತಕ್ಕಂತ ನಾಚಿಕೆ ಸ್ವಭಾವ, ಹಿರಿಯರ ಎದುರಿಗೆ ಗಂಡ ಹೆಂಡತಿ ಜೊತೆಗೆ ಓಡಾಡುವುದು ಕೂಡ ಅದೊಂದು ರೀತಿ ಮುಜುಗರದ ಸನ್ನಿವೇಶ. ಇವೆಲ್ಲವೂ ಆ ಒಂದು ಕಾಲದ ಮನುಷ್ಯನ ಬದುಕಿನ ಮುಖಗಳನ್ನು ಚಿತ್ರಿಸ್ತಾ ಹೋಗುತ್ತೆ. ಅದು ಮತ್ತೆ ಗಂಡ ಬರುವ ಸಂಭ್ರಮವನ್ನ, ತವರು ಸಂಭ್ರಮಿಸುವಂಥದ್ದು, ಮತ್ತೆ ಆಕೆ ತುಂಬಾ ತನ್ನ ತವರನ್ನು ನೆನಪು ಮಾಡ್ಕೊಳ್ತಾಳೆ. ತಂದೆ ಇತ್ತೀಚಿನವರೆಗೂ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಕಳೆದ ಸಾರಿ ಬಂದಾಗ ನಂಗೆ ತುಂಬಾ ವಯಸ್ಸಾಯ್ತು, ನೀನು ಬರೋದಿಲ್ಲ, ನಾನು ಇನ್ನು ಬರೋದು ಕಷ್ಟ, ಇದು ಕೊನೆ ಸಾರಿ ಏನೋ ಅಂತ ಹೇಳಿ ಒಂದೆರಡು ದಿನ ಇದ್ದು ತಂದೆ ಹೋದವರು ಬರ್ಲಿಲ್ಲ ಅಂತ ದೇವಜ್ಜಿ ನೆನಪು ಮಾಡಿಕೊಳ್ಳುವುದು. ಇದು ಹೆಣ್ಣು ತವರು ಭಾವನಾತ್ಮಕವಾದ ಒಂದು ಸನ್ನಿವೇಶ ಬಿಚ್ಕೊಳ್ತಾ ಹೋಗುತ್ತೆ. ಆ ಕಥೆಯ ಸಾಗುವ ರೀತಿಯೇ ಬಹಳ ಅದ್ಭುತವಾದ್ದು. ಮತ್ತೆ ನಾಗರ ಬೆತ್ತ ಒಂದು ಪ್ರಾಕೃತಿಕ ಸಂಪತ್ತು, ಅದರ ಮೇಲಿನ ಒಂದು ಪ್ರೀತಿ, ಮತ್ತೆ ಅದಕ್ಕೆ ಹಾಕಿಸುವ ಬೆಳ್ಳಿಯ ಕಟ್ಟು, ಅದು ಬ್ರಿಟಿಷರ ಕಣ್ಣಿಗೆ ಕುಕ್ಕುವಂಥದ್ದು, ಇದೆಲ್ಲ ಕಥೆಯಲ್ಲಿ ಸೂಕ್ಷ್ಮವಾಗಿ ಅದು ಬಿಚ್ಚಿಕೊಳ್ತಾ ಹೋಗುತ್ತೆ. ಹೀಗೆ ಬಾಲ್ಯದಲ್ಲಿ ಕೃಷ್ಣ ಎನ್ನುವ ಹುಡುಗ ತನ್ನ ರಜೆಯ ದಿನವನ್ನ ತನ್ನ ಸೋದರತ್ತೆ ಮನೆಯಲ್ಲಿ ಕಳೀಲಿಕ್ಕೆ ಹೋದಾಗ ಆ ಸೋದರತ್ತೆ ಮತ್ತು ಮಾವ ಇಬ್ರು ತೋರಿಸುವ ತುಂಬಾ ಪ್ರೀತಿ, ಅಲ್ಲಿ ಸಿಗುವ ಅವನಿಗೆ ಸಂತೋಷದ ದಿನಗಳನ್ನು ಮೆಲುಕು ಹಾಕ್ತಾ ಅವನು ಗಟ್ಟ ಹತ್ತಿ ಕಾಫಿ ಎಸ್ಟೇಟಿಗೆ ಬರ್ತಾನೆ.
ಆ ಕಾಫಿ ಎಸ್ಟೇಟಿನ ಸೌಂದರ್ಯವನ್ನು ವರ್ಣಿಸ್ತಾನೆ. ಹಾಗೆ ವರ್ಣಿಸ್ತಾ ಅಲ್ಲಿ ಕೆಲಸಗಾರ ಜೊತೆ ಅವನು ಬೆರೀತಾನೆ. ಹಾಗೆ ಬೆರೆತಾಗ ಅವನಿಗೆ ತುಂಬಾ ಆಪ್ತನಾಗಿ ಸಿಗುವಂತದ್ದು ಲಿಂಗಯ್ಯ ಅಂತಕ್ಕಂಥ ಒಬ್ಬ ಮುದುಕ. ಆ ಲಿಂಗಯ್ಯನ ಕತೆಗಳನ್ನ ಕೇಳ್ತಾ ಕೇಳ್ತಾ ಇವನು ಅವನಿಗೆ ತುಂಬಾ ಆಪ್ತನಾಗ್ತಾನೆ. ಆಮೇಲೆ ಲಿಂಗಯ್ಯ ಇವನಿಗಾಗಿ ಒಂದು ವಿಶೇಷವಾದ ಕೊಡುಗೆಯಾಗಿ ಇವನ ನೆನಪಿಗೆ ಅಂತ ಅವರು ಒಂದು ಏಲಕ್ಕಿ ಮಲೆಯಲ್ಲಿ ಸಿಕ್ಕ ನಾಗರ ಬೆತ್ತವನ್ನ ಕೊಡ್ತಾರೆ. ಆ ನಾಗರ ಬೆತ್ತದ ಕಂಡ ಹುಡುಗನಿಗೆ ತುಂಬಾ ಅದ್ರ ಮೇಲೆ ವಿಶೇಷವಾದ ಮೋಹ ಬೆಳೆಯುತ್ತೆ. ಕೊನೆಗೆ ಅದನ್ನ ಅವರ ಮಾವ ಅದಕ್ಕೆ ಬೆಳ್ಳಿ ಮತ್ತು ಹಿತ್ತಾಳೆಯ ಕಟ್ಟುಗಳನ್ನು ಹಾಕಿಸಿ ಕೊಡ್ತಾರೆ. ಅದನ್ನ ಹಾಕಿಸ್ಕೊಂಡು ಅಜ್ಜನ ಮನೆಗೆ, ತನ್ನ ತಾಯಿಯ ತವರು ಮನೆಗೆ ಅವನು ಬರ್ತಾನೆ. ಆಗ ಆ ನಾಗರ ಬೆತ್ತವನ್ನು ಕಂಡು ಅಜ್ಜ ಕೋಪ ಕೊಡ್ತಾನೆ, ಅದನ್ನು ಮುರಿದು ಹಾಕ್ತಾನೆ. ಇದೆಲ್ಲ ವಿಕ್ಷಿಪ್ತ, ಯಾಕೆ ಹೀಗಾಗ್ತದೆ ಅಂತ ಹುಡುಗ ತುಂಬಾ ಗೊಂದಲಗೊಂಡು ಅಳುತ್ತಾ ಕೂತಾಗ ಆ ಮನೆಯಲ್ಲಿರ್ತಕ್ಕಂಥ ಒಂದು ಪಾತ್ರ ಎಂಟ್ರಿ ಆಗುತ್ತೆ. ಅದೇ ದೇವಜ್ಜಿ. ಆ ದೇವಜ್ಜಿ ಹೇಳುವ ಕತೆ ವಸಾಹತುಶಾಹಿಯ ಭೀಕರದ ಒಂದು ಮುಖವನ್ನು ತೋರಿಸುವ ಕತೆ ಅದು. ಅಲ್ಲಿಂದ ನಿಮಗೆ ಕತೆ ಬಿಚ್ಚಿಕೊಳ್ತಾ ಹೋಗುತ್ತೆ. ಹೀಗೆ ಬಿಚ್ಚಿಕೊಂಡಾಗ ದೇವಜ್ಜಿ ತನ್ನ ಬದುಕಿನ ಕಥೆಯನ್ನ ಹೇಳ್ತಾಳೆ. ಆ ಬದುಕಿನ ಕಥೆಗೂ ನಾಗರ ಬೆತ್ತಕ್ಕೂ ಏನು ಸಂಬಂಧ ಇದೆ, ಮತ್ತೆ ಅಜ್ಜನ ಆ ವರ್ತನೆಯ ಹಿಂದಿನ ಕತೆ ಏನು ಅಂತ ಹೇಳ್ತಾ ಹೋಗ್ತಾಳೆ. ದೇವಜ್ಜಿ ಮದುವೆ ಆದೀಗ ಚಿಕ್ಕ ವಯಸ್ಸು. ಇವಳು ಗಂಡ ತವರು ಮನೆಗೆ ಬಂದಾಗ ಆ ದೇವರ ಶಾಸ್ತಾವಿನ ಬನದಲ್ಲಿರ್ತಕ್ಕಂಥ ಒಂದು ನಾಗಬೆತ್ತಕ್ಕೆ ಇವನು ಆಸೆ ಪಡ್ತಾನೆ. ಆ ನಾಗಬೆತ್ತಕ್ಕೆ ತಂದೆ ಕಟ್ಟಾಕ್ಸಿ ಕೊಡ್ತಾರೆ. ಯಾರ ಮಾತನ್ನು ಗಂಡ ಕೇಳಿಸೋದಿಲ್ಲ. ಆ ದೇವಜ್ಜಿಯ ಗಂಡ ಒಂದು ರೀತಿ ಆ ಕಾಲಘಟ್ಟದ ಯುವಕರ ಮನಸ್ಥಿತಿಯ ಪ್ರತಿನಿಧಿ. ಆತನಿಗೆ ಬ್ರಿಟಿಷ್ ಮತ್ತು ಕಂಪನಿ ಸರ್ಕಾರದ ಮೇಲೆ ಒಂದು ರೀತಿಯ ಗೌರವ ಇರುತ್ತೆ. ಮತ್ತೆ ಅವ್ರ ಬಗ್ಗೆ ಅವನ ಪರವಾಗಿರ್ತಾನ. ಮತ್ತೆ ಈ ತರದ ಭಾರತೀಯದ ಅಲ್ಲಿ ಇರತಕ್ಕಂಥ ಜಡಗೊಂಡ ವ್ಯವಸ್ಥೆ ಬಗ್ಗೆ ಅವನಿಗೆ ಸಹಜವಾದಂತ ವಿಮರ್ಶೆ ಮತ್ತು ಟೀಕೆ, ಮತ್ತೆ ಅವನ ಯಾವುದು ಒಪ್ಪದ ಒಂದು ವೈಚಾರಿಕ ಪ್ರಜ್ಞೆ ಉಳ್ಳಂತ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಅವನು ನಾಗರ ಬೆತ್ತವನ್ನ ಹೆಮ್ಮೆಯಿಂದ ಹಿಡ್ಕೊಂಡು ಬರ್ತಾನೆ. ದೇವಜ್ಜಿಯನ್ನು ಕರ್ಕೊಂಡು ಬರುವಾಗ ಅದೇ ಅವನು ಹೊಗಳುವ, ಅವನು ಮೆಚ್ಚುವ ಕಂಪನಿ ಸರ್ಕಾರದ ಸೈನಿಕರು ಅವನನ್ನ ಹೊಡೆದು ಕೊಂದು ಆ ನಾಗರ ಬೆತ್ತವನ್ನ ಕಸ್ಕೊಂಡು ಹೋಗ್ತಾರೆ. ಇದು ಈ ನಾಗರ ಬೆತ್ತದ ಕಥೆಯ ಒಂದು ಸಾರಾಂಶ. ಇದನ್ನ ಇಟ್ಕೊಂಡು ವಸಾಹತುಶಾಹಿಯ ಕಾಲಘಟ್ಟದ ಕ್ರೌರ್ಯವನ್ನ, ದಬ್ಬಾಳಿಕೆಯನ್ನ, ಬ್ರಿಟಿಷರ ಮನಸ್ಥಿತಿಯನ್ನು ಮತ್ತು ಭಾರತೀಯರು ಅದಕ್ಕೆ ಪ್ರತಿಕ್ರಿಯಿಸಿದ ರೀತಿಯನ್ನು ನೀವು ಕಾಣಬಹುದು. ಇಂದಿಗೂ ಕೆಲವರು ಹೇಳ್ತಾರೆ, ಹಳವರು ನೋಡಿ, ಬ್ರಿಟಿಷ್ ಕಾಲದಲ್ಲೇ ಚೆನ್ನಾಗಿತ್ತು, ಇಷ್ಟೊಂದು ಲಂಚ ಇರಲಿಲ್ಲ, ಇಷ್ಟೊಂದು ಭ್ರಷ್ಟಾಚಾರ ಇರಲಿಲ್ಲ, ಬೇಗನೆ ಕಚೇರಿ ಕೆಲಸಗಳಾಗ್ತಿತ್ತು ಅಂತ. ನೀವು ಪೂರ್ಣಚಂದ್ರ ತೇಜಸ್ವಿಯವರ ತಬರನ ಕತೆ ಅನ್ನುವ ಒಂದು ನೀಳುಗತೆಯನ್ನ ನೋಡಿದಾಗ, ಅದು ಸಿನಿಮಾ ಕೂಡ ಆಗಿದೆ ನೋಡಿ. ಅಲ್ಲಿ ಅವನು ಪಿಂಚಣಿ ಹಣಕ್ಕಾಗಿ ಆ ಕಚೇರಿ ಅಲ್ದಾಡಿಸುತ್ತೆ. ಸ್ವತಂತ್ರ ಬಂದ ಸಂದರ್ಭದಲ್ಲಿ ಭಾರತೀಯ ಆಡಳಿತವೇ, ನಮ್ಮ ಆಡಳಿತದಲ್ಲಿ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿಸುವಾಗ ಅವನು ಹೇಳ್ತಾನೆ, ಇವತ್ತಿನಕ್ಕಿಂತ ಈ ಭಾರತೀಯ ಆಡಳಿತ ವ್ಯವಸ್ಥೆಗಿಂತ, ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆಗಿಂತ ಬ್ರಿಟಿಷ್ ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಬ್ರಿಟಿಷ್ ಆಳ್ವಿಕೆ ಕೆಲವೊಂದು ಆಶಾದಾಯಕ ಬೆಳವಣಿಗೆಯನ್ನ, ಕೆಲವೊಂದು ಬದಲಾವಣೆಯನ್ನ ಭಾರತದಲ್ಲಿ ಬರಲಿಕ್ಕೆ ನಿಜವಾಗೂ ಕಾರಣವಾಯಿತು. ಬಹಳ ದೊಡ್ಡ ಪಲ್ಲಟವನ್ನ ನಮ್ಮನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಬಹಳ ದೊಡ್ಡ ಪರಿವರ್ತನೆಯನ್ನ ತರಲಿಕ್ಕೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಕಾರಣವಾಗಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಂತ ಅದನ್ನ ಮುಂದುವರಿಸುವಂತೂ ಇಲ್ಲ, ಅದನ್ನ ಕುರುಡಾಗಿ ನಾವು ಗೌರವಿಸುವಂತೂ ಇಲ್ಲ. ಯಾಕೆಂದ್ರೆ ಆ ಪ್ರಗತಿಪರದ ಹೆಜ್ಜೆಯ ಹಿಂದೆ, ಆ ಉಪಕಾರದಂತೆ ಕಾಣುವ ಹೆಜ್ಜೆಯ ಹಿಂದೆ ಸ್ವಾರ್ಥ ಇತ್ತು, ಕ್ರೌರ್ಯ ಇತ್ತು, ಲೂಟಿ ಇತ್ತು ಅನ್ನೋದನ್ನ ಈ ಕಥೆ ನಮ್ಮ ಮುಂದೆ ತೆರೆದಿರುತ್ತೆ. ಇದಿಷ್ಟು ಸೇಡಿಯಾಪು ಕೃಷ್ಣ ಭಟ್ರು ಬರೆದ ನಾಗರ ಬೆತ್ತ ಎನ್ನುವ ಕಥೆಯ ಒಂದು ವಿಶ್ಲೇಷಣೆ. ಇದಿಟ್ಕೊಂಡು ನೀವು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಧನ್ಯವಾದಗಳು.